ಪ್ರಭೋ ಪ್ರಭೋ, ಹ್ಮ್ ಇದುವರೆಗೂ ಇದ್ದಂತಹ ನಿಮ್ಮ ಮಾತಿನ ಚಮತ್ಕಾರಗಳೆಲ್ಲವನ್ನು ಆಲೋಚಿಸುವಾಗ ನಾನಾಡಿದಂತಹ ಮಾತುಗಳನ್ನು ನೀವು ಊರ್ಜಿತಗೊಳಿಸುವುದಿಲ್ಲ ಎನ್ನುವುದು ಸ್ಪಷ್ಟವಾಯಿತು ನನಗೆ. ಮರ್ಯಾದ ಪುರುಷೋತ್ತಮ ರಾಮನೆನಿಸಿಕೊಂಡವ, ನಾರಾಯಣನ ಸ್ವರೂಪವಾಗಿ ಧರೆಗಿಳಿದು ಅವತರಿಸಿ ಬಂದವ, ಲಕ್ಷ್ಮಿ ಸೀತೆಯಾಗಿ ಕಾಣಿಸಿಕೊಂಡ ಬಳಿಕ ಕಪಿಗಳೆಲ್ಲರೂ ಕೂಡ ದೇವತೆಗಳ ಸ್ವರೂಪಿಗಳು. ಇವರೆಲ್ಲರೂ ಕೂಡ ಮತ್ತೆ 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 ಮುಂಬರಿದು ಬರ್ತಾ ಇದ್ದಾರೆ ಅಂತ ಆದರೆ ನಮಗಿರುವಂತಹ ಶಕ್ತಿಗಳೆಲ್ಲವೂ ಕುಂದಿ ಹೋಯಿತು ಪ್ರಭೋ, ಕುಂದಿ ಹೋಯಿತು. ಪಡೆದ ಪುತ್ರರಿಲ್ಲ, ಆಸ್ವಾದಿಸುವುದಕ್ಕೋ ಹಂಚಿಕೊಳ್ಳುವುದಕ್ಕೋ ಸ್ನೇಹ ಬಾಂಧವರಿಲ್ಲ. ಮತ್ತೆ ಬಂಧುಗಳನ್ನು ಕಳೆದುಕೊಂಡು ಸಂಬಂಧಿಕರನ್ನು ಕಳೆದುಕೊಂಡು ನಮ್ಮ ಜೀವನವನ್ನು ಸಾಗಿಸಬೇಕು ಎಂದಾದರೆ ಮತ್ತೆ ಮೋಕ್ಷಗಾಮಿಗಳಾಗಿ ನಾವೆಂತೂ ರಚಿಸುವುದು ಪ್ರಭು ನಮ್ಮ ಜೀವನವನ್ನು? ಮಂಗಲ ಸೂತ್ರವನ್ನು ಬಿಗಿದು ನನ್ನ ಜೀವನದಲ್ಲಿ ನಾ ಕಂಡಂತಹ ಉತ್ಕೃಷ್ಟದ ಜೀವನದಲ್ಲಿ ಮತ್ತೊಂದು ಕಪ್ಪು ಚುಕ್ಕಿಯನ್ನು ಕಾಣುವುದಕ್ಕೆ ಬಯಸುವುದಿಲ್ಲ ಪ್ರಭೋ, ಬಯಸುವುದಿಲ್ಲ. ಈ ಮಾಂಗಲ್ಯವನ್ನು ಮತ್ತು ಬಿಗಿಯಾಗಿ ಧರಿಸುತ್ತಾ ಇದು ನನಗೆ ಶಾಶ್ವತ ಬೇಕು ಎನ್ನುವ ಹಾಗೆ ಆಡುವುದಕ್ಕಾಗುವುದಿಲ್ಲ. ಪ್ರಪಂಚದಲ್ಲಿ ಹುಟ್ಟಿದವರು ಮೃಣ್ಮಯರಾದಂತಹ ನಾವು ಯಾವತ್ತು ಮತ್ತೆ ಶಾಶ್ವತ ಜೀವನ ನಮಗಿಲ್ಲ. ಒಂದಲ್ಲ ಒಂದು ದಿವಸ ಶಿವಪಾದವನ್ನು ಸೇರಬೇಕಾದಂತಹ ಪರಿಸ್ಥಿತಿ. ಪ್ರಭೋ, ನನಗೆ ಈ ಮಾಂಗಲ್ಯವನ್ನು ಕಳೆದುಕೊಳ್ಳುವುದಕ್ಕಾದರೂ ಸಿದ್ಧಳಾಗುತ್ತೇನೆ ಪ್ರಭೋ. ಆದರೆ ಯಾವ ದಾರಿಯನ್ನು ನೀವು ಹಿಡಿದು ಆ ಲಕ್ಷ್ಯದ ಕುರಿತಾಗಿ ಆಲೋಚಿಸಿದ್ದೀರೋ ಅದರಲ್ಲಿ ಏನು ಉದ್ದೇಶವನ್ನು ಇರಿಸಿಕೊಂಡು ಹೋಗುತ್ತೀರಿ? ನಾನು ಕಳೆದುಕೊಳ್ಳಬೇಕಾದಂಥ ಈ ಮಾಂಗಲ್ಯವಲ್ಲಿ ಏನು ಉದ್ದೇಶವನ್ನಿರಿಸಿ ಈ ಕಾರ್ಯವನ್ನು ನೀವು ಮುಂದೆ ಸಗಿದ್ದೀರಿ? ಅದನ್ನಾದರೂ ತಿಳಿದುಕೊಳ್ತೇನೆ ಪ್ರಭೋ. ರಾಮನೊಂದಿಗೆ ಯುದ್ಧ ಬೇಡ, ಯುದ್ಧ ಬೇಡವೇ ಬೇಡ ಪ್ರಭೋ, ಬೇಡವೇ ಬೇಡ. ಮಯತನುಜೆ, ಓ